ಎತ್ತಿನೊಳೆ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಇಲ್ಲಿಂದ ನೀರು ಹೋಗ್ತದೆ. ಇಲ್ಲಿ ಏನು ಇಲ್ಲಿಂದ ಲಿಫ್ಟ್ ಆಗುತ್ತೆ ಅದೇ ನೀರು ಎತ್ತಿನೊಳೆ ಪ್ರಾಜೆಕ್ಟ್ ಹೋಗುತ್ತೆ. ಇಲ್ಲೇನಾಗಿದೆ, ಎತ್ತಿನೊಳೆ ವರ್ಕ್ ಮಾಡೋದಂಥ ಸಂದರ್ಭದಲ್ಲಿ ಸರ್ ತುಂಬ ಡ್ಯಾಮೇಜ್ಗಳಾಗಿದೆ. ಎಲ್ಲ ಕಡೆ ನಿಮ್ಗೆ ಎಲ್ಲ ವರ್ಕ್ ಮಾಡಿ ತುಂಬ ಕಡೆ ಡ್ಯಾಮೇಜ್ಗಳಾಗಿದೆ. ತುಂಬ ಮನೆಗಳು ಡ್ಯಾಮೇಜ್ ಆಗಿದೆ, ರಸ್ತೆಗಳು ಡ್ಯಾಮೇಜ್ ಆಗಿದೆ, ತುಂಬ ಡ್ಯಾಮೇಜ್ ಆಗೋಗಿದೆ. ಸೊ ಏನಾಗಿದೆ, ಇದು ಎತ್ತಿನೊಳೆ ಪ್ರಾಜೆಕ್ಟ್ನ ಎಲ್ಲೆಲ್ಲಿ ಲೈನ್ ಹೋಗಿದೆ ಸರ್ ಅಲ್ಲೆಲ್ಲ ಲೂಸ್ ಮಾಡಿ ಏನಾಗಿದೆ ಸರ್, ಎಲ್ಲೂ ಕೂಡ ಡ್ರೈನೇಜ್ ಕೊಟ್ಟಿಲ್ಲ. ನೀವು ನೋಡಿ ಇಡೀ ಎಲ್ಲಿ ರಸ್ತೆ ನೋಡಿದೆ ಸರ್, ಎಲ್ಲೂ ಡ್ರೈನೇಜ್ ಇಲ್ಲ, ಎಲ್ಲೂ ಕೂಡ ಇವ್ರಿಗೇನು ರಸ್ತೆ ಮಾಡಬೇಕು, ಲೋಕಲ್ ಆಗಿ ಏನು ಬೇಕು ಹೇಳ್ತೀನಿ ಒಂದು ನಿಮಿಷ, ನಾನು ಚೂರು ಹೇಳ್ಬೋದು. ರಸ್ತೆ ಮಾಡಬೇಕು, ಅರ್ಜೆಂಟಿಗೆ ಏನು ಮಾಡಬೇಕು ಮಾಡಿದ್ದಾರೆ, ಬಿಟ್ಟರೆ ವೈಜ್ಞಾನಿಕವಾಗಿ ಮಾಡಿಲ್ಲ ಸರ್. ನೋಡಿ ಇಲ್ಲಿ ಏನಾಗುತ್ತೆ, ಇಷ್ಟೊಂದು ಮಳೆ ಬೀಳೋಂಥ ಜಾಗದಲ್ಲಿ ನಿಮಗೆ ಚರಂಡಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ ಯಾವ ರಸ್ತೆಗಳು ಉಳಿಯಲ್ಲ. ನೀವು ಇಲ್ಲಿಂದ ಇಲ್ಲಿ ತನಕ ನೋಡ್ಕೊಂಡೋಗಿ ಸರ್, ಎಲ್ಲೂ ಕೂಡ ರಿಟೈನಿಂಗ್ ವಾಲ್ ಮಾಡಿಲ್ಲ, ಎಲ್ಲೂ ಕೂಡ ಡ್ರೈನೇಜ್ ಮಾಡಿಲ್ಲ ಸರ್. ಇದು ಮೇಜರು ಸರ್. ಇದೊಂದೇ ರಸ್ತೆ ಅಲ್ಲ ಸರ್, ಈ ರೀತಿ ರಸ್ತೆಗಳು ಇಡೀ ಸಕಲೇಶಪುರ ತಾಲೂಕಲ್ಲಿ ತುಂಬ ಕಡೆ ಹಾಳಾಗಿದೆ. ನಿಮ್ಮ ಡಿ ಸಿ ಅವ್ರ ಮುಖಾಂತರ ಅಥವಾ ಡಿ ಸಿ ಅವ್ರ ಮುಖಾಂತರ ನೀವು ಮಾಹಿತಿ ತಗೊಳ್ಳಿ ಸರ್. ನಾನು ಕೇಳೋದು ಇಷ್ಟೇ, ಇಲ್ಲಿ ಜನಗಳು ಎಲ್ಲವನ್ನೂ ಕೂಡ ಕಳ್ಕೊಂಡು ಬೇರೆ ಕಡೆ ನೀರು ಕೊಡ್ತಾ ಇದ್ದಾರೆ, ಸಂತೋಷ ನೀರು ತಗೊಂಡೋಗಲಿ. ಆದರೆ ಸರ್ ಇಲ್ಲಿಯ ಜನಗಳಿಗೆ ಮೂಲಭೂತ ಸೌಕರ್ಯ ಏನು ಬೇಕು ಸರ್, ತಾವು ದಯವಿಟ್ಟು ತುರ್ತಾಗಿ ಸ್ಪಂದಿಸಬೇಕು ಸರ್. ಯಾಕೆಂದರೆ ಈ ಸಕಲೇಶಪುರದಲ್ಲಿ ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಶುಂಠಿ ಇರ್ಬೋದು, ಒಂದು ಭತ್ತ ಜೋಳ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಸರ್. ಅತಿ ಹೆಚ್ಚು ಈ ಸತಿ ನನ್ನದು 2019 ಬಿಟ್ಟರೆ ಸರ್, ಈ ಸತಿ ಅತಿ ಹೆಚ್ಚು ಮಳೆ ಆಗಿದೆ ಸರ್. ಹಂಗಾಗಿ ಸರ್ ದಯವಿಟ್ಟು ಈ ಕ್ಷೇತ್ರದಲ್ಲಿ ತುಂಬಾ ಸಮಸ್ಯೆ ಇದೆ ಸರ್. ದಯವಿಟ್ಟು ಹೌದು ಸರ್. ಈಗ ಏನೇನು ಸೇಫ್ಟಿ ಮೆಜರ್ಸ್ ಏನೇನು ಮಾಡಬೇಕು ಸರ್, ಮತ್ತೆ ಈಗ ಈ ರಸ್ತೆ ಇದಾಗಿರೋದ್ರಿಂದ ಸರ್ ತುಂಬಾ ಹಳ್ಳಿಗಳಿಗೆ ಸಂಪರ್ಕನೇ ಕಡಿದೋಗಿದೆ. ಮತ್ತೆ ಇನ್ನೊಂದೇನು ಸರ್, ಇದು ಹೋಗಿ ನ್ಯಾಷನಲ್ ಹೈವೇ ಆರ್ಲೆ ಅಂತಂದ್ಬಿಟ್ಟು ಎಸ್ಟೇಟ್ ಓನರ್ ಇದೆ ಸರ್, ಪೂರ್ಣೇಶ್ ಅಂತ ಅವರು ಕೊಡ್ತಾ ಇದ್ದಾರೆ ಸರ್. ನಾವಾಗಲೇ ಮಾತಾಡಿದ್ವಿ ಸರ್, ಆಲ್ಟರ್ನೇಟ್ ರೋಡ್ ಇವರು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಇದನ್ನ ಒಂದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತ. ಆಮೇಲೆ ಅಲ್ಲೂ ಕೂಡ ಮಣ್ಣು ಲೂಸ್ ಇತ್ತು. ಈ ಸೈಡಲ್ಲಿ ನಿಮ್ಮ ಡ್ರೈನೇಜ್ ಇದ್ದಿದ್ರು ಸರ್, ಈ ಸೀಪೇಜ್ ಆಗಿ ಇದು ಹೋಗ್ತಾ ನೀರರಿಯಕ್ಕೆ ಜಾಗ ಇಲ್ವಲ್ಲ ಸರ್. ಅದೇ ರೀತಿ ಟೋಟಲ್ ನೀರರಿಯಕ್ಕೆ ಜಾಗ ಇಲ್ವ. ಈಗ ರಸ್ತೆ ಬದಿಯಲ್ಲಿ ಬಂದಿದ್ದ ನೀರು ಎಲ್ಲರೂ ಒಂದ್ ಕಡೆ ಹೋಗ್ಲೇಬೇಕಲ್ಲ. ಎಲ್ಲಿದೆ ಡ್ರೈನೇಜ್? ಎಲ್ಲೂ ಡ್ರೈನೇಜ್ ಇಲ್ಲ. ಅಲ್ಲ, ರಸ್ತೆ ಪಕ್ಕದಲ್ಲಿ ಅದು ರಸ್ತೆ ಮಾಡೋ ಡ್ರೈನೇಜ್ ಬೇಕಲ್ಲ. ಅಲ್ಲ, ಟೋಟಲ್ ಆಗಿ ರಸ್ತೆ ಮಾಡೋ ಸಂದರ್ಭದಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಮತ್ತೆ ಸರ್ ಅಫಿಷಿಯಲ್ ಏನಾಗಿದೆ ತುಂಬಾ ಕಡಿಮೆ ಇದೆ ಸರ್. ಎಲ್ಲ ಇಲಾಖೆಗಳು ದಯವಿಟ್ಟು ಅದನ್ನು ಫುಲ್ಫಿಲ್ ಇದು ಲೂಸ್ ಸಾಯಿಲ್ ಹೌದು ಸರ್. ಮತ್ತೆ ಈಗ ಅದ್ರೊಳಗೂ ಸರ್ ಈಗ ಟೆಸ್ಟ್ ಮಾಡಿದ್ರೆ ನೀರಿದೆ ಅದ್ರೊಳಗಡೆ ಈಗ ಏನಾದ್ರು ಓಪನ್ ಆಯ್ತು ಸರ್, ಮತ್ತೆ ಇಡೀ ತೋಟಕ್ಕೆ ಸಂಪೂರ್ಣ ಡ್ಯಾಮೇಜ್ ಜಾಸ್ತಿ ಪ್ರೆಷರ್ ಇರ್ತದೆ. ಡ್ಯಾಮೇಜ್ ಆದ್ರೆ ತೋಟದ ಈಗ ರಸ್ತೆನ ತುರ್ತಾಗಿ ಮಾಡ್ಕೊಡ್ಬೇಕು. ಗ್ರಾಮಸ್ಥರಿಗೆ ತುಂಬಾ ಮತ್ತೆ ಇದು NH ಕನೆಕ್ಟ್ ಸರ್, ನೀವು ಬಂದಿರಲ್ಲ ಸರ್, ಈಗ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಸರ್. ಅದಿಲ್ಲ ಅಂದ್ರೆ ಇದು ಆಲ್ಟರ್ನೇಟ್ ರೋಡ್ ಕೊಡ್ಬೋದು. ಇದೇ ಇಲ್ಲ ಮತ್ತೆ ಇಡೀ ಗ್ರಾಮಸ್ಥರಿಗೆಲ್ಲ ಸಂಪೂರ್ಣ ತುರ್ತಾಗಿ ಶುರು ಮಾಡಿ ಸರ್. ಮಾಡ್ತೀವಿ. ಟೆಂಪರರಿ ಮೆಜರ್ಸ್ ಏನಿದೆ ನಾಳೆ ರಸ್ತೆಗಳು ಸುಮಾರು ಉಳ್ಕೊಂಡು ಬಿಟ್ಟಿದೆ. ಈಗ ಕಾಂಗ್ರೆಸ್ ದಯವಿಟ್ಟು ಒಂಚೂರು MD ಸಾಹೇಬ್ರಿಗೆ ಹೇಳಿದ್ರೆ ಎಲ್ಲಿ ನಮ್ಮ ಹಳ್ಳಿಗಳಿಗೆ ಸಂಪರ್ಕ ಇರುವಂತ ರೋಡ್ಗಳು ಉಳಿದಿದೆ ಕೋಟಿ ಖರ್ಚು ಮಾಡಿದ್ದೀವಿ. ಹಂತವಾಗಿ ರಿಯಾಲಿಟಿ ಯಾವಿದಾವೆ ಖಂಡಿತ ಅಲ್ಲ ರೀ, ನಾನು ಹೇಳ್ತಿರೋದು ಒಂದು, ಎಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ನಡೆದಿದೆ ಆ ಭಾಗದಲ್ಲಿ ಇನ್ನೂ ರಸ್ತೆಗಳಾಗಬೇಕಾದ್ರೆ ಬಾಕಿ ಇದೆ. ತುಂಬಾ ರಸ್ತೆಗಳು ಸಾಹೇಬ್ರು ವಾಸ್ತವ ಹೇಳಿ ಅದೇನು ಡಿಸಿಷನ್ ತಗೊಂಡ್ರೆ ಅಲ್ಲ ಸರ್ಕಾರದಲ್ಲಿ ಕೆಲಸ ನಡೀತಾ ಇರೋದು ಕರ್ನಾಟಕ ರಾಜ್ಯದಲ್ಲೇ ಇರೋದು ಇಲ್ಲಿ ಮಾಡಬೇಕಲ್ವ ಫಸ್ಟ್. ನಮ್ಮೂರಲ್ಲೇ ಮೈನ್ ನೀರು ನಮ್ಮ ಕ್ಷೇತ್ರ ನ್ಯಾಯ ಕೊಡಿ ಕೆಲಸ ಆಗ್ಬೇಕಣ್ಣ. ಇಲ್ಲೊಂದು ಸ್ವಲ್ಪ ಒಪ್ಪಿಟ್ಟಿಲ್ಲ ರಸ್ತೆಗಳು ಒಂಚೂರು